ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಶನ್. ನಾನು ಯಶಸ್ ನಾಯ್ಕ. ಇವತ್ತಿನ ಇನ್ಫಾರ್ಮೇಶನ್ ಏನಂದ್ರೆ ಟೋಟಲಿ ಬಜೆಟ್ಲಿ ಫ್ರೆಂಡ್ಲಿ ಹೆಂಗೆ ಟ್ರಿಪ್ ಮಾಡಬೇಕು ಏನಂತಂದು ಒನ್ ಡೇ ಟ್ರಿಪ್, ಒಂದೆರಡು ದಿವಸ ಟ್ರಿಪ್ ಬಂದಿದ್ವಿ. ಇವತ್ತಿನ ಇನ್ಫಾರ್ಮೇಶನ್ ಏನಂದ್ರೆ ಚಿಕ್ಕಮಂಗ್ಳೂರಲ್ಲಿ ಇದೀವಿ. ಈ ಹೋಟೆಲ್ ಇದೆ ನೋಡಿ, ಮಯೂರ ರೆಸಿಡೆನ್ಸಿ. ಫ್ರೆಂಡ್ಲಿ ಬಜೆಟ್ ಇದೆ, ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಿದೆ ಏನೇನು ಲೊಕೇಶನ್ ಎಲ್ಲಿ ಅಂತಂದು. ಭೈರವ್ ಹೋಟೆಲ್ ಅಂತ ಇದೆಯಲ್ಲ, ಅವರು ಓನರೇ ಇದ್ದಾರೆ. ಅವರೇ ನಿಲ್ಸಿರೋದು. ಏನಂದ್ರೆ ಎಲ್ಲಿ ಬರ್ತದೆ ಸರ್ ಲೊಕೇಶನ್ ಅದೆಲ್ಲ ಹೇಳಿ. NMC ಸರ್ಕಲ್, NMC ಸರ್ಕಲ್, ಶೃಂಗಾರ್ ಸರ್ಕಲ್ ಅಂತಾರೆ. ಓಕೆ. ಬಸ್ ಸ್ಟ್ಯಾಂಡ್ ಇಂದ ಒಂದೇ ರೋಡ್, ಸಿಗ್ನಲ್ ಹತ್ರವ ಮಯೂರ ರೆಸಿಡೆನ್ಸಿ ಅಂತ ಹೇಳಿ. ಮಯೂರ ಓಕೆ. ಇಲ್ಲಿಂದ ನಿಯರೆಸ್ಟ್ ಎಲ್ಲಾ ಪ್ಲೇಸ್ಗಳು ಆಗ್ತದೆ. ಹೌದು ಸರ್, ಎಲ್ಲ ನಿಯರೆಸ್ಟ್ ಎಲ್ಲ ನಿಯರೆಸ್ಟ್ ಆಗ್ತದೆ ಸರ್. ಆಯ್ತು, ನಮ್ಮ ವಿಡಿಯೋ ಬಂದಿಲ್ಲ ಬಂದ್ರೆ ಈಗ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಪ್ರೈಸ್ ಬಿಲ್ಕುಲ್ ಸರ್. ಸೋಮವಾರದಿಂದ ಶುಕ್ರವಾರ ತನಕವ ತುಂಬಾ ಎಷ್ಟು ಆಗುತ್ತೋ ಅಷ್ಟು 999 ಗೆನೆ ಮಾಡ್ಕೊಡ್ತೀನಿ ಸರ್. ಎಲ್ಲ ಡಬಲ್ ಆ ಲೆವೆಲ್ಗೆ ತುಂಬಾ ಕಮ್ಮಿ ಮಾಡ್ಕೊಡ್ತೀನಿ. ವೀಕೆಂಡ್ಸ್ ಬಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಅಡ್ಜಸ್ಟ್ ಮಾಡಿ. ವೀಕ್ ಆಫ್ ಅಲ್ಲೆಲ್ಲ ಸೋಮವಾರದಿಂದ ಶುಕ್ರವಾರ ತನಕ ಬಂದ್ರೆ 500 ಗೆಲ್ಲ ಕೊಟ್ಬಿಡ್ತೀನಿ ಸಿಂಗಲ್ ರೂಮು. ಡಬಲ್ ನವ್ರು ಬಂದ್ರೆ 900 950 ಗೆಲ್ಲ ಕೊಟ್ಬಿಡ್ತೀನಿ. ಅಂಡರ್ 1000 ರುಪೀಸ್ 1000 ಅಲ್ಲೆಲ್ಲ ಇದೆ ಸರ್. ಓಕೆ. ಈ ವೀಕೆಂಡ್ಸ್ ಬಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು 300-400 ರೂಪಾಯಿ ಎಲ್ಲ ಕಡೆನೂ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಸ್ವಲ್ಪ ಕಾಮನ್ ಆಗಿದೆ. ಯಾಕಂದ್ರೆ ವೀಕೆಂಡ್ಸ್ ಮಾತ್ರ ಜಾಸ್ತಿ ಕ್ರೌಡ್ ಇರ್ತದೆ, ಹಂಗಾಗಿ ನೀವು ಅದ್ರ ತಕ್ಕಂಗ ಸ್ವಲ್ಪ ರೇಂಜ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಓಕೆ, ನೀವು ನೆಕ್ಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ಕೊಂಡು ಎಲ್ಲ ನನ್ನ ಫ್ರೆಂಡ್ಸ್ ಯಾರು ಬಂದ್ರೆ ನಿಮ್ ನಂಬರ್ ಸಜೆಷನ್ ಮಾಡಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ. ಒಳ್ಳೆ ಪ್ರೈಸಿಗೆ ಕೊಡಿ. ಬಿಲ್ಕುಲ್ ಸರ್, ಒಳ್ಳೆ ಚೆನ್ನಾಗಿದೆ. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಯಾರು ಆನ್ಲೈನ್ ಪಾಸ್ ಬುಕ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅಲೋ ಮಾಡ್ತಾರೆ. ಆನ್ಲೈನ್ ಪಾಸ್ ಬುಕ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿಂದ ಈಗ ನೋಡಿ ತೋರಿಸ್ತೀನಿ ನೋಡಿ, ಇಲ್ಲಿಂದ ರಿಟರ್ನ್ ಮಾಡ್ತಿದ್ದಾರೆ ಈ ಚೆಕ್ ಪೋಸ್ಟ್. ಯಾಕಂದ್ರೆ ಇದು ಮುಳ್ಳಯ್ಯನಗಿರಿ ಆಮೇಲೆ ರತ್ಪೇಡ್ ಓಕೆ ಎಂಟ್ರಿ, ಇದು ಈ ಎಂಟ್ರಿಲಿಂದ ರಿಟರ್ನ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಪೊಲೀಸ್ ಏನಂದ್ರೆ 1-4 ಕಡೆ ಚೆಕ್ ಮಾಡ್ತಿರ್ತಾರೆ. ಏನಂದ್ರೆ ಆ ಟೈಮ್ದಲ್ಲಿ ಮಾತ್ರ ಯಾವ ಡೇಟ್ ಇರ್ತೈತೆ ಆ ಡೇಟ್ಗೆ ಆನ್ಲೈನ್ ಪಾಸಿಂಗು ವೆಬ್ಸೈಟ್ ಅಲ್ಲಿ ಲಿಂಕ್ ಆಗಿರ್ತೀನಿ. ಬೇಕಾದ್ರೆ ಆ ಲಿಂಕ್ ಕ್ಲಿಕ್ ಮಾಡಿ ಕೇಸಿ ಮಾಡ್ಕೊಂಡ್ರೆ ಒಂದ್ ಗಾಡಿಗೆ ನಮ್ದು ಕಾರ್ ಬುಕ್ ಮಾಡಿದ್ವಿ. ಬೇರೆ ಗಾಡಿ ಹೆಂಗಿದೆ ಗೊತ್ತಿಲ್ಲ, ಬಟ್ ಒಂದ್ ಗಾಡಿಗೆ 100 ರುಪೀಸ್ ಇದೆ. ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡ್ ಬನ್ನಿ. ಅಕಸ್ಮಾತ್ ಬುಕ್ ಆಗ್ಲಿಲ್ಲ ಅಂದ್ರೆ ಏನೊಂದು ಪ್ಲಾನ್ ಇದೆ, ಹೇಳ್ತೀನಿ ನಾನು. ಇಲ್ಲಿಂದ ಆಕ್ಚುಲಿ ಇಲ್ಲಿ ಗಾರ್ಡ್ ಸೆಕ್ಷನ್ ಹೆವಿ ಗಾರ್ಡ್ಸ್ ಇದೆ. ರೈನಿಂಗ್ ಟೈಮ್ ಸ್ವಲ್ಪ ಸ್ಲೋವಾಗಿ ಹೋಗಿ ಇವತ್ತಿಗೆ ನಿಧಾನ ಪ್ರಧಾನ ಅಂದಂಗೆ ನಿಧಾನ ಹೋದಷ್ಟು ಒಳ್ಳೆಯದು. ಏನಕ್ಕೆ ಅಂದ್ರೆ ಈ ಜರ್ನಿ ಒಂದೇ ಟೈಮ್ ಮಾಡಿ ಬಿಡತಕ್ಕಂಥ ಜರ್ನಿ ಅಲ್ಲ ಲೈಫಲ್ಲಿ. ಅದಕ್ಕೋಸ್ಕರ ನಿಧಾನವಾಗಿ ಚಲಿಸಿ. ಈ ಎಲ್ಲ ಗಾರ್ಡ್ ಸೆಕ್ಷನ್ ಅಲ್ಲಿ ಎಂಟ್ರೆನ್ಸ್ ಪೊಲೀಸ್ ಎಂಟ್ರಿ ಆಗಿಂದ ನೆಕ್ಸ್ಟ್ ಹೊಂಟಿರೋದು ಮುಳ್ಳಯ್ಯನಗಿರಿ ಗೌಡ್ರ ಮೆಲಕ್ ಹೋಗಿ. ಗೌಡ್ರು ಸ್ವಲ್ಪ ಸ್ಪೀಡ್ ಆಗಿದ್ದಾರೆ, ಯಾಕಂದ್ರೆ ಬೆಳಗಿಲಿಂದ ಕೆಮಿನ್ ಟಾನಿಕ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಇದೊಂದು ರಿಕ್ವೆಸ್ಟ್ ಏನಂದ್ರೆ ನಿಮ್ಮೆಲ್ಲ ಟ್ರಾವೆಲರ್ಸ್ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ತಿದ್ರ, ಮಜಾ ಮಾಡಿ ಆದಷ್ಟು ಟಿಫನ್ ಬಾಕ್ಸ್ ಅಲ್ಲಿ ಯಾವ ತರ ಯೂಸ್ ಮಾಡಿ. ಏನಾದ್ರೆ ಪ್ಲಾಸ್ಟಿಕ್ ತಗೊಂಬಂದು ಮಲಿನ ಮಾಡಿ ಆ ಪ್ಲಾಸ್ಟಿಕ್ ಕೊಳ್ಳಾರದೆ ಈ ಎಲ್ಲಾ ಮಳೆ ನೀರನ್ನು ಕಲುಷಿತ ಮಾಡೋದು ಬೇಡ. ನಾವೆಲ್ಲರೂ ಒಂದುಗೂಡಿ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಇದು ಒಂದು ಸಂದೇಶ ರೈತರ ಕಡೆಯಿಂದ ಅನ್ಕೊಳ್ಳಿ, ರಿಕ್ವೆಸ್ಟ್ ಅನ್ಕೊಳ್ಳಿ, ನನ್ನ ರಿಕ್ವೆಸ್ಟ್. ಅಷ್ಟು ಸ್ವಚ್ಛತೆಯನ್ನ ಕಾಪಾಡೋಣ. ನಾವು ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಸೇರಿದ್ರೆ ಆಗೋದು. ಅದಕ್ಕೋಸ್ಕರ ಇದೊಂದು ರಿಕ್ವೆಸ್ಟ್. ಮತ್ತು ಟ್ರಾವೆಲಿಂಗ್ ಮಾಡ್ತಿದ್ರೆ ಸ್ವಲ್ಪ ಮಳೆಗಾಲದಲ್ಲಿ ಆದಷ್ಟು ನಿಧಾನವಾಗಿ ಚಲಿಸಿ. ಏನಂದ್ರೆ 1 ಅವರ್ ಲೇಟ್ ಆಗ್ಬೋದು, ಹಾಫ್ ಅನ್ ಅವರ್ ಲೇಟ್ ಆಗ್ಬೋದು, ಅದಕ್ಕಿಂತ ಹೆಚ್ಚಿಂದ ಏನು ಆಗೋದಿಲ್ಲ. ಈ ಮಲೆನಾಡಲ್ಲಿ ಏನಂದ್ರೆ ಮಳೆ ಜಾಸ್ತಿ ಇರ್ತೈತೆ, ಆಮೇಲೆ ಕೆಳಗಡೆ ಇಳಿಸಕ್ ಚಾನ್ಸ್ ಇರಲ್ಲ, ಎದುರುಗಡೆ ಗಾಡಿ ಬರ್ತಿರ್ತೈತೆ. ಅದಕ್ಕೋಸ್ಕರ ನಿಧಾನವಾಗಿ ಚಲಿಸಿ. ಈ ಜೀವನದಲ್ಲಿ ಟೈಮ್ ಕೊಟ್ರೆ ಮಾತ್ರ ಎಲ್ಲದಕ್ಕೂ ಸಕ್ಸಸ್ ಆಗ್ತಾರೆ ಅಂತ. ಅದಕ್ಕೆ ನಮ್ಮ ಒಂದಿಷ್ಟು ಮಂದಿ ಅವ್ರವ್ರು ಸುಳ್ಳು ಹೇಳಿ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಮುಖ ತೋರಿಸಿದ್ರೆ ಮನೆಯಲ್ಲಿ ನಮ್ಮ ಮಗಳು ನೋಡ್ತಾಳಂತ, ನಮ್ಮ ಮಳೆಯವ ಮಗಳು ನೋಡ್ತಾಳ. ಬರ್ಬೇಕಾದ್ರೆ ಚೆಕ್ ಮಾಡಿಸಿದ್ರು ನಮ್ಮ ಕಾರಲ್ಲಿ ಯಾವ್ದಾದ್ರು ಲಿಕ್ಕರ್ ಅಂದ್ರೆ ಎಣ್ಣೆಗಳು ಆಮೇಲೆ ವಾಟರ್ ಬಾಟಲ್ ಯಾವುದೇ ತರ ಕ್ಯಾರಿ ಮಾಡ್ಕೊಂಡು ಹೋಗಂಗಿಲ್ಲ ಅಂತ. ಯಾಕಂದ್ರೆ ಇಲ್ಲೇ ಕ್ಲೀನ್ ಮಾಡಿದ್ರೆ ಮೇಲೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ 100% ಅನ್ಕೊಂಡು ಇಲ್ಲೇ ಕ್ಲೀನ್ ಮಾಡಿಸಿದ್ದಾರೆ. ಕ್ಷಣ ತೋರಿಸ್ತೀನಿ ಜೂಮ್ ಮಾಡಿ. ಫಾಗ್ ವೆದರ್ ಬರ್ತಿದೆ ನೋಡಿ, ಫಾಗ್ ನೋಡಿ ಯಾವ ತರ. ಹೋಗ್ರಿ ಪ್ಲಾನ್ ಇದು. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಸರ್ 4 ಕಿಲೋಮೀಟರ್ ಇದೆ ಸರ್. ಇಲ್ಲಿ ಎಷ್ಟಾಗುತ್ತೆ ಪರ್ ರೇಟು? ಸರ್ ಪರ್ ಹೆಡ್ ಎಲ್ಲ ಒಂದು 5 ಜನಕ್ಕೆ 800 ರೂಪೀಸ್ ತಗೊಳ್ತೀವಿ ಸರ್. ಅಪ್ ಅಂಡ್ ಡೌನ್ ಕರ್ಕೊಂಡೋಗಿ ವೇಟ್ ಮಾಡಿ ಕರ್ಕೊಂಡು ಬರೋಕ್ಕೆ. ಹಾ ಸರ್.
ಫ್ಯಾಮಿಲಿ ಒಂದ್ ಜೀಪು 5 ಜನ ಎಷ್ಟು kilometer? ಎಲ್ಲ ಆಫ್ ರೋಡ್ ಇದೆ ಸರ್. ಕಾಫಿ ಪ್ಲಾಂಟೇಶನ್ ಇನ್ಸೈಡ್ ಹೋಗ್ಬೇಕು. Okay. ಎಲ್ಲ ಆಫ್ ರೋಡ್ ಇದೆ. ಇರೋದೇ ನಾವು ಮೂವರೇ ಸಪ್ರೇಟ್ ಮುಗಿಸೋದು ಹೋದಂಗೆ ಆಗ್ತಿದೆ. ಹಾ ಸರ್. ಇದ್ರಿಗೆ ಊಟ ಓದಿದೆ ಗೊತ್ತಿಲ್ಲ ನನಗೆ. ಇನ್ನು ಅಪ್ರೋಚ್ ಸ್ಟಾರ್ಟ್ ಇದೆಲ್ಲ ಚೆನ್ನಾಗಿ ರೋಡ್ ಸ್ಟಾರ್ಟ್ ಆಗಿದೆ. ಈ ಥರ ರೋಡ್ ಇದೆ, ಅದಕ್ಕೆ ಅಷ್ಟೇ ನಮ್ಮ ಗಾಡಿಗಳು ಬಿಟ್ಟಿಲ್ಲ. ಆದ್ರೆ 4x4 ಕಾರು ಗೀರಿದ್ರೆ ಕೂಡ ಅಲವ್ ಇಲ್ಲ ಆ್ಯಕ್ಚುಲಿ. ಗಾಡಿ ಎದುರು ಬರ್ತಿರ್ತದೆ ಗಾಡಿ, ಯಾಕಂದ್ರೆ ಅವರು ಹೋಗೋರು ಬರೋರು ಇರ್ತಾರೆ. ಹಂಗಾಗಿ ಹೇಗಿದೆ ರೋಡು ನೋಡಿ. 4x4 ಅಲ್ಲಿ ಭಾಳ ಕಷ್ಟ ಅನಿಸ್ತಿದೆ, ಎಂಥ ರೋಡ್ ಇದೆ. ಏನಿದೆ ಎಷ್ಟು ಗಾಡಿ ಇದೆ ಅಂದ್ರಲ್ಲ ಟೋಟಲಿ 64 ಗಾಡೀಸ್ ಇದೆ. ಇದು ಒಂದಕ್ಕೆ ಜರಿ ಪಲ್ಸಿಗೆ ಹೋಗ್ಲಿಕ್ಕೆ ಎಷ್ಟು ಕೊಡ್ತೀರಾ ನೀವು? 4 to 5 trips ಆಗುತ್ತೆ ಸರ್. 4 to 5 ಟ್ರಿಪ್. ಅಲ್ಲಿಂದ ಆಗ್ತಿಲ್ಲ ಕಾಣಲ್ಲ ಹಂಗಾಗಿದ್ದಾರೆ ನಮ್ಮ ಅಪ್ಪರು. ಆಮೇಲೆ ಕನಕರಾಜ್ ಗೌಡ್ರು ಇದ್ರು ಭತ್ತ ರಾಗಿ ಜೋಳ. ರಾಯಚೂರು. ರಾಯಚೂರು ನೋಡಿ ಫಾಲ್ಸ್ ಕಾಣ್ತಿದೆಯಲ್ವಾ. ನೀವಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಹೋಗಿದ್ವಿ ಏನು ಒಂದು ಇದರಲ್ಲೇ ಕಾಂಪಿಟೇಷನ್ ಮಾಡಿ ಸೈಡ್ ಹೊಡ್ತಿದ್ದಾರೆ. ಅವ್ರವ್ರ ಗಾಡಿ ಆಮೇಲೆ ಡ್ರೈವಿಂಗ್ ಸ್ಕಿಲ್ ಮೇಲೆ ಡ್ರೈವಿಂಗ್ ಮಾಡ್ತಿರೋದು ಇದು. ಯಾಕಂದ್ರೆ ಯಾರು ಶಕ್ತಿ ತೋರಿಸೋದಂಥದ್ದಲ್ಲ, ಅವ್ರ ಕಂಟ್ರೋಲಿಟಿ ಅದ್ರ ಮೇಲೆ ಡ್ರೈವಿಂಗ್ ಮಾಡ್ತಿರೋದು. ಬ್ರದರ್ ನಿಮ್ಮ ಹೆಸರು? ಖುರಾಮ್ ಖಾನ್. ಯಾವ್ದು ನಿಮ್ಮ ಊರು ಸ್ವಂತ? ಹತ್ತಿಬಂಡಿ ಚಿಕ್ಕಮಂಗ್ಳೂರು ಡಿಸ್ಟಿಕ್. ಚಿಕ್ಕಮಂಗ್ಳೂರು ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಆಗುತ್ತಾ ನಿಮ್ಮೂರಿಗೆ? 20 ಕಿಲೋಮೀಟರ್. ಓಕೆ, ಒಳ್ಳೆ ಅನುಭವದಿಂದ ರೋಡಿಂಗ್ ಟ್ರಾವೆಲಿಂಗ್ ಕರ್ಕೊಂಡು ಹೋಗಿದ್ದೀರಾ, ಸೇಫ್ ಆಗಿ ಕರ್ಕೊಂಡು ಹೋಗಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಬ್ರದರ್ ನಿಮಗೆ. ಗಾಡಿ ನ್ಯೂಟ್ರಲ್ದಲ್ಲಿ ಇದೆ, ಬಟ್ ಈ ಗಾಡಿ DI ಇಂಜಿನ್ ಇದು. ಇದನ್ನ ನಾವು ಚಿಕ್ಕವರಿದ್ದಾಗೆ ಇದ್ರ ಮೇಲೆ ಕುಂತ್ಕೊಂಡು ಟ್ರಾವೆಲಿಂಗ್ ಮಾಡಿದ್ದೀವಿ ಕಮಾಂಡ್ ಜಿಪ್ದಲ್ಲಿ. ಇಲ್ಲಿ ಮುಂದೆ ಇದೆಯಲ್ಲ ಬಾನೆಟ್ದಲ್ಲಿ, ಅದ್ರ ಮೇಲೆ 4 ಜನ ಕೂಡ್ತಾರೆ, ಮೇಲ್ಗಡೆ ಒಂದು 10 ಜನ ಕೂಡ್ತಾರೆ. ಆ ಥರ ಟ್ರಾನ್ಸ್ಪೋರ್ಟ್ ನೋಡಿದ್ದೀವಿ ನಾವು ಕುಂತು ಹೋಗಿದ್ದೀವಿ ಚಿಕ್ಕವರಿದ್ದಾಗ. ಬಟ್ ಅಲ್ಲೆಲ್ಲ ಸಾಪ್ ರೋಡ್ಗಳು, ಅವ್ನು ನಮ್ಮ ಡ್ರೈವರ್ ಕುಡ್ತಿರ್ತಾರಲ್ಲ ಓಡಲಿಕ್ಕೆ, ಈ ಜಾಗದಲ್ಲಿ ನಾವು ಕುಂತ ಜಾಗದಲ್ಲಿ 4 ಜನ ಕೂಡ್ತಿರ್ತಾರೆ. ಆ ಥರ ಕೂಡ ನೋಡಿದ್ವಿ. ಬಟ್ ಇದು ಎಂಜಾಯ್ ಚೆನ್ನಾಗಿದೆ. ಬಟ್ ಸೇಫ್ಟಿಯಾಗಿ ಓಡಿಸಿದ್ರೆ ಆ ಡ್ರೈವರ್ ಕೂಡ ಚೆನ್ನಾಗಿ ಮಾತಾಡ್ಕೊಂಡು ಕರ್ಕೊಂಡು ಹೋದರೆ ಚೆನ್ನಾಗಿರ್ತದೆ. ನೋಡಿ ಈ ಟರ್ನಿಗೆ ಇದು ಏನಾದರೂ ರೋಡ್ ಮಾಡೋ ಪ್ಲಾನ್ ಇದೆಯಾ ಮುಂದೆ ಫ್ಯೂಚರಲ್ಲಿ? ಸರ್ ಎಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಕಾಫಿ ಎಸ್ಟೇಟ್. ರೋಡ್ ತಗೊಂಡ್ ಬಂದ್ರೆ ಮಣ್ಣು ಹಾಕಿ ರೆಡಿ ಮಾಡ್ತಾರೆ. ಬಟ್ ಮಳೆ ಜಾಸ್ತಿ ಇರೋ ಕಾರಣ ಕೊಚ್ಕೊಂಡು ಹೋಗ್ಬಿಡ್ತೈತೆ. ಇದು ಪ್ರೈವೇಟ್ ಪ್ರಾಪರ್ಟಿಗೆ ಅಂತ್ರಿ ಅಲ್ವಾ? ರೇನ್ ಇರ್ಲಾರ್ದ ಟೈಮ್ದಲ್ಲಿ ಡೆಸ್ಟ್ ಆಗುತ್ತಲ್ಲ, ಅವ್ರು ಅವಾಗ ಅಲೋ ಮಾಡ್ತಾರ? ಅಲೋ ಮಾಡ್ತಾರೆ ಸರ್. ಯಾಕಂದ್ರೆ ಡೆಸ್ಟ್ ಎಲ್ಲ ಕೂಡಿ ಬೆಳೆಗಳೆಲ್ಲ ಇದಾಗ್ತಿರ್ತೈತೆ. ಅಲೋ ಮಾಡ್ತಾರೆ. ಅವ್ರಿಗೇನಾದ್ರು ಸಮಥಿಂಗ್ ಇಲ್ಲ ರೋಡ್ ಮಾಡ್ಲಿಕ್ಕೆ ಏನೇನ ಇನ್ವೆಸ್ಟ್ಮೆಂಟ್ ಏನು ಕೊಡಲ್ಲ. ಈ ಪಾಲಿಸಿಗೆ ಆಮೇಲೆ ಟೂರಿಸಮ್ಗೆ ಹೆಲ್ಪ್ ಆಗಲಂತ ಇರೋದು. ಓಕೆ, ಮತ್ತೆ ಸ್ಟಾರ್ಟ್ ಮಾಡಿದ್ರು ಬ್ರದರ್. ನೋಡಿ ಟರ್ನ್ಸ್ ಹೇಗಿದೆ ಅಂದರೆ ಖತರ್ನಾಕ್ ಟರ್ನ್ಸ್ ಇದೆ ನೋಡ್ರೆ. ನೋಡಿ ಹೇಗಿದೆ ಟರ್ನ್ಸ್. ಸ್ಟಾಪ್ ಆಗಿದೆ ಗಾಡಿ ಇಲ್ಲೇನಾ? ಹಾಂ, ಗಾಡಿ ಬಂದಿಲ್ಲ. ಅಂತ ಹೇಳಿಬಿಡಿ. ವರ್ಷಕ್ಕೆ ಒಂದು ಟೈಮ್ ಫಿಟ್ನೆಸ್ ಮಾಡ್ತಾರಾ? ಕಂಪಲ್ಸರಿ ಮ್ಯಾಂಡೇಟ್ರಿ. ಎಲ್ಲ ಯೂನಿಯನ್ ಇದೆ. ಯೂನಿಯನ್ ಚೆಕ್ ಮಾಡಿ ಗಾಡಿಗಳೆಲ್ಲ ಬಿಡ್ತಾರೆ. ಓಕೆ, ಚೆನ್ನಾಗಿ ಶೇರ್ ಮಾಡಿದ್ರೆ ಎಲ್ಲ ಮಾಹಿತಿ. 6 ಗಂಟೆಯಿಂದ 12 ಗಂಟೆವರೆಗೆ ಇದೆಯಲ್ಲ, ಅದು ಎಷ್ಟು ಸ್ಲಾಟ್ ಕೊಡ್ತಾರೆ ಅದಕ್ಕೆ? ಸರ್ ಬೆಳಗ್ಗೆ 600 ಸ್ಟಾರ್ಟ್ ಇರುತ್ತೆ. 600. ಓಕೆ, 600, 1200 ಗಾಡಿ ಚಲೋ ಮಾಡ್ತಾರೆ. ವಿತ್ ಬೈಕು ಕಾರ್ ಎಲ್ಲ ಕೌಂಟೆಡ್ ಇದೆ. ಕಾರು TT ಎಲ್ಲ ಕೌಂಟೆಡ್ ಇರುತ್ತೆ ಸರ್. ಓಕೆ, ನೀವು ಹೇಳಿದ್ರೆ ಯಾರು ಬರೆಯಲ್ಲ ಅಂತ ನೋಡಿ. 4x4 ಬಂದಿದೆ ತಾರು ಮಹೇಂದ್ರ. ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಇದೆ ವಾಕಬಲ್ ಡಿಸ್ಟೆನ್ಸು. ಗೌಡು ನಾವು ಮತ್ತು ಏಜು ಅದೇನಿಲ್ಲ, ಮ್ಯಾಟ್ರಿಲ್ಲ. ಯಾರು ಫಿಟ್ಟಾಗಿರ್ತಾರೆ ಬರ್ಬೋದು. ಇಲ್ಲೆಲ್ಲ ಏಜಾದವ್ರು ಕಾಣ್ತಿದ್ದಾರೆ, ಚೆನ್ನಾಗಿದೆ. ಎಲ್ಲರೂ ನೋಡಿ ಈ ಮಳೆಯಲ್ಲಿ ನೆನಿಬಾರ್ದಂತಂದು ಕವರ್ಸ್ ಪರ್ಚೇಸ್ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜರಿ ಫಾಲ್ಸು ನಿಯರೆಸ್ಟು ಟ್ರಾವೆಲಿಂಗ್ ಬಂದುಬಿಟ್ಟು 6 ಕಿಲೋಮೀಟರ್ ಆಗುತ್ತಂತ ಅವ್ರು ಡ್ರೈವರ್ ಹೇಳಿದರು. ಇಲ್ಲಿ 1/2 ಕಿಲೋಮೀಟರ್ ಆಗುತ್ತೆ. 1/2 ಕಿಲೋಮೀಟ್ರು ವಾಕಬಲ್ಲು. ಏಜ್ ಮ್ಯಾಟ್ರ್ ಎಲ್ಲ ಇಲ್ಲಿ ಯಾರಾದರೂ ಬರ್ಬೋದು. ಬಟ್ ಕಂಫರ್ಟಬಲ್ ರೋಡ್ ಇದೆ. 60ಕ್ಕಿಂತ ಮೇಲೆ ಇದ್ದ ಪ್ಲಸ್ ಬಂದಿದ್ದು ನೋಡಿದ್ದೀನಿ. ಬಟ್ ಈ ಫಾಲ್ಸ್ ಹೇಗೆ ಬಿಡ್ತಿದೆ ಅಂದರೆ ಒಂದು ಬೆಟ್ಟದಿಂದ ನೀರು ಬಿಡ್ತಿದೆ. ಜರಿ ಆ ಥರ ಕಾಣ್ತಿದೆ ಅಲ್ವಾ, ಆ ಥರ ಇದೆ. ಅದ್ರ ಕೆಳಗೆ ಹೊನ್ನಮ್ಮನ ಹಳ್ಳ ಒಂದು ಬರ್ತಿದೆ. ಅಲ್ಲಿ ರೈತರಿಗೆ ವಿಶೇಷವಾಗಿರೋದು ಅದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಆನಂತರ
ಇನ್ನೊಂದು ಟ್ರೆಕ್ಕಿಂಗ್ ಪ್ಲಾಂಟ್ ಇದೆ, ಅದೊಂದು ತೋರಿಸ್ತೀನಿ. ಇದೆಲ್ಲ ವಿಡಿಯೋ ಬರ್ತಿದೆ, ತುಂಬ ವಿಡಿಯೋ ಭಾಳ ಲೆಂತಿರಲ್ಲ, ಬಟ್ ಇದರಲ್ಲಿ ಮಾತಾಡ್ಕೇಸಿ ಬಳಸೋಕ್ಕಿಂತ ತೋರಿಸಿರ್ತೀನಿ ಆಲ್ಮೋಸ್ಟ್ ಆಲು. ಯಾಕಂದರೆ ಇದು ಫಾರ್ಮಿಂಗ್ ಬಂದರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇದು ಟ್ರಾವೆಲಿಂಗ್ ಇದಾಗಿರೋದ್ರಿಂದ ಯಾವುದೇ ಪ್ರಮೋಟೆಡ್ ಅಲ್ಲ, ಬಟ್ ಜಸ್ಟ್ ಅಲ್ಲಿಂದ ಬಿದ್ದ ನೀರು ಈ ಥರ ಆಗಿ ಮೂವ್ಮೆಂಟ್ ಆಗ್ತಿರ್ತೈತೆ ನೋಡಿ. ಕ್ಯಾಚಿಂಗ್ ಸೂಪರ್ ಆಗಿ ಕಾಣ್ತಿರ್ತೈತೆ. ಎಲ್ಲ ಕ್ರೌಡ್ ಇದೆ, ಫುಲ್ ಕ್ರೌಡ್ ಇದೆ. ಹಾಗಾಗಿ ನೋಡಿ ನೋಡಿದ್ರಲ್ವಾ, ಈ ಫಾಲ್ಸಿಗೆ ಹೋಗಿ ಬ್ರದರ್ ಬಂದಿದ್ದಾರೆ. ಹೇಗಿದೆ ವಾಟರ್ ಎಲ್ಲ ಚೆನ್ನಾಗಿ ಫ್ಲೋ ಆಗ್ತಿದ್ಯಾ? ಚೆನ್ನಾಗಿ ಫ್ಲೋ ಆಗ್ತಿದೆ. ಮಳೆ ಜೋರಾದಂಗೆ ನೀರು ಜೋರು ಆಗ್ತಿದೆ. ಫಸ್ಟ್ಗಿಂತ ನೀರು ಜಾಸ್ತಿ ಇದೆ. ಹೌದಲ್ವಾ? ಎಷ್ಟನೇ ಟೈಮ್ ಬರ್ತಿರೋದು ಇಲ್ಲಿಗೆ? ಫಸ್ಟ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ ಬರ್ತಿರೋದಾ? ಓಕೆ, ವಿಡಿಯೋದಲ್ಲೆಲ್ಲ ನೋಡಿದಿರಾ? ನೋಡಿದ್ವಿ. ಓಕೆ ಥ್ಯಾಂಕ್ ಯು. ಯಾವ ಥರ ಇದೆ ಏನಂತಂದು ಕಾಣ್ತಿದೆಯಲ್ಲ ನೋಡಿ. ಹೋಗ್ಬೇಕಾದ್ರೆ ರಿಟರ್ನ್ ಮತ್ತೆ ಇದು ಕಂಟಿನ್ಯೂ. ನಮ್ಮೆಲ್ಲ ದೊಡ್ಡವ್ರು ಹೇಳ್ತಿದ್ರು ಏನಂದ್ರೆ ಮನೆಗೆ ಹೋಗಿ ನಾವು ನೀರಿನ ಪ್ರಾಬ್ಲಮ್ ಏನಂದ್ರೆ ಒಂದು ಸ್ವಲ್ಪ ಅರಿಕೆ ಕಟ್ಕೊಂಡ್ರೆ ಮೆಡಿಸಿನ್ ಬಂದರೆ ಒಬ್ಬರು ಬೋರೋಲ್ ಹಾಕೋದಾಯ್ತು, ಆಮೇಲೆ ಎದೆ ಮಕ್ಕಳು ಆ ಥರ ಇದು ಮಾಡಿ ಕಟ್ಕೊಂಡ್ರೆ ಅದಕ್ಕಂತ ಹೇಳ್ತಾರೆ. ಬೇರೆ ಬೇರೆ ನಮ್ಮ ದೇವಿ ಎಲ್ಲ ಅಂತ ಇರುತ್ತೆ. ಯಾರಿಗಾದ್ರೂ ದೇವಿ ಪ್ರಾರ್ಥನೆ ಮಾಡಬೇಕಂತ. ಯಾಕಂದರೆ ದೇವಿ ಪ್ರಾರ್ಥನೆ ಮಾಡಿದ್ರೆ ದಿನದಲ್ಲಿ ನೀರಿನ ಅಭಾವ ಕಡಿಮೆ ಮಾಡೋಕ್ಕೆ ಭಾಳ ಹಾಗಾಗಿ ಯಾವ ಥರ ಕೊಡಬೇಕಾಗ್ತದೆ. ಮಳೆ ಜಾಸ್ತಿ ಇರತಕ್ಕ ಮಳೆ ಜಾಸ್ತಿ ಏನು ಐಸಲ್ಲಿ ಇದ್ದಂಗೆ ಆಗ್ತದೆ ಅದೇ ಥರ ಫಿನಿಶಿಂಗ್ ಬರ್ತಿದೆ. ಆಮೇಲೆ ಹಂಗೆ ತೋರಿಸಿರೋದು ಕ್ಯಾಮ್ರಾ ತೊಗೊಂಡು ನೋಡಿ. ಈ ಥರ ಹಳ್ಳ ಬಂದು ಈ ಫ್ಲೋರಿಂಗಲ್ಲಿ ಬಿಟ್ಟು ಇದೆಲ್ಲ ರೆಡಿ ಮಾಡಿದ್ರು ಸಿಮೆಂಟಿಂದ. ಎಲ್ಲ ರೆಡಿ ಮಾಡಿ ಹೀಗೆ ಇದು ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ. ಮುಳ್ಳಯ್ಯನಗಿರಿಯಲ್ಲಿ ಕ್ರೌಡ್ ನೋಡಿ, ಎಷ್ಟು ಥರ ಕ್ರೌಡ್ ಇದೆ, ಎಷ್ಟು ಪಾರ್ಕಿಂಗ್ ಇದೆ, ಏನು ಫುಲ್ ಆಗಿದೆ. ಟಿಕೆಟ್ಸು ಪ್ಲಾನ್ ಮಾಡ್ಕೊಂಡು ಯಾಕಂದರೆ ಈ ಕ್ರೌಡಿಗೆ ಮೇಲೆ ಹೋಗ್ಬೇಕಾದ್ರೆ ಚಿಕ್ಕಮಗಳೂರಿಗೆ ಎಲ್ಲ ಏನಿದೆ ಅಂದರೆ ನೋಡಿ ಭಾಗ ಏನಾದ್ರೆ ನಾವು ಈ ಥರದಲ್ಲಿ ಇನ್ನೊಂದು ಜಾಸ್ತಿ ಇನ್ನೊಂದು 1 ಅವರ್ ಅಲ್ಲಾದರೆ ನಾವು ನಿಂತಿರ್ತಕ್ಕಂಥ ಕ್ಯಾಮ್ರಾಮನ್ ಕೂಡ ನನ್ನ ಕೈ ಕಾಣಲ್ಲ, ಆ ಥರ ಆಗಿಬಿಡ್ತಾರೆ. ಯಾಕಂದರೆ ಆ ಥರ ಬಾಕ್ಸ್ ಇದೆ. ಹೆವಿ ಮಳೆ ಆಗಿದ್ರೆ ಇಷ್ಟ ಅಲ್ಲಿ ನಮ್ಮಲ್ಲಿ 5-6 ಡ್ಯಾಮ್ಗಳು ಫುಲ್ಲಾಗಿ ನಾವು ಬರ್ತಿದ್ದೆ ಅಂತ ನೀರಿದು. ಈ ವಿಶೇಷತೆ ಇದೆ. ಮತ್ತು ಇನ್ನೂ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ ಆಕ್ಸಿಜನ್ ಪ್ರಾಬ್ಲಮ್ ಲೆವೆಲ್ ಬರ್ತಿದ್ದೆ. ಯಾಕಂದರೆ ಆ ಥರ ಕೋಲ್ಡ್ ಬಂದಿದೆ. ನಮ್ಮ ಅವ್ರು ಬಂದಿದ್ದಾರೆ, ಏನು ಮಾತಾಡ್ತಾರೆ ನೋಡೋಣ. ಸಲಾಂ, ಸೈನಿಕರಿಗೆ ಒಂದು ಸೆಲ್ಯೂಟ್. ಇದೇ ನಮ್ಮ ದೋಸ್ತ